ಮಾಧ್ಯಮಗಳನ್ನ ನೋಡಿ ಸನ್ನೆ ಮಾಡಿದ ಕಿಲ್ಲಿಂಗ್ ಸ್ಟಾರ್ ವಕೀಲರ ಭೇಟಿಗೆ ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಬಲಗೈ ಸನ್ನೆನ ನೀವು ಅಸಭ್ಯ ಸನ್ನೆ ಮಾಡ್ತಾ ಇರೋ ದರ್ಶನ್ ಅನ್ನ ನೀವು ನೋಡ್ತಾ ಇದ್ದೀರಿ. ನಮ್ಮನ್ನ ಅಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಓಡಿಸ್ಬಿಡ್ತೀನಿ, ಒಳಗಡೆ 6 ಅಡಿಗೆ 8 ಅಡಿ ಓಡಿಸ್ತೀನಿ, ಅಲ್ಲೇ ಒಳಗಡೆಗೆ ಹಾಕ್ಬಿಟ್ಟು ನಮ್ಮನ್ನಲ್ಲಿ ಒಂದು ಅರಳಿ ಮರ ಮಾಡ್ಬಿಡ್ತೀವಿ, ಇಟ್ಬಿಡ್ತೀವಿ. ಒಬ್ಬ ವ್ಯಕ್ತಿಯ ಕೊಲೆಯಾಗಿದೆ. ಅಮ್ಮ ಅಂತ ತಗೊಂಡು ಈಗ ಮುಗಿಸ್ಕೊಂಬಂದೆ ಈಗ ಮುಗಿಸ್ಕೊಂಡು ಎಂಜಾಯ್ ಮಾಡಿ ಕೂಡ ಮತ್ತೆ ನಮ್ಮನೆ ಈಗ ಇಷ್ಟೊತ್ತು ಕುದುರೆ ಓಡಿ ಬಂದಿತ್ತ ಅದು ಡಿ ಬಾಸ್ ಅಂದ್ರೆ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ. ನಿಮಗ್ ಮರ್ಯಾದೆ ಕೊಡ್ತಾ ಇದೀವಿ, ಇನ್ನೂ ಅದ್ ಹೆಂಗ್ ಕೈ ಮಾಡಿದ್ರಿ ಅವ್ರ ಮೇಲೆ? ಅವ್ರು ಮಾತಾಡಿದ ಮಾತುಗಳು ಗೊತ್ತಾ? ಏನ್ ಮಾತಾಡ್ತಾ ಇದಾರೆ? ನೀವೇನ್ ಮಾತು ಕಮ್ಮಿ ಆಡಿದಿರಾ? ನೀವು ಮಾತು ಕಮ್ಮಿ ಆಡಿದಿರಾ? ನೀವು ಮಾತು ಕಮ್ಮಿ ಆಡಿದಿರಾ? ನೀವು ಏನ್ ಆಡಿದಿರ? ಏನ್ ಆಡಿಲ್ಲ. ಮಾತೆತ್ರ ಎಕ್ಕಡ ಎಕ್ಕಡ ಅಂತೀರ. ಹೇಳ್ರಿ ಎಕ್ಕಡ, ಅದು ಎಕ್ಕಡ ಕಾಲಲ್ಲಿ ಇರ್ಬೇಕು. ನಿಮಗ್ ಹೆಂಗಾರ ಮಾತಾಡಿದ್ರೆ ಆಗಲ್ಲ, ಬೇರೆಯವರು ನಿಮಗ್ ಕೂಗಿದ್ರೆ ಆಗಲ್ಲ. ಆಯ್ತು, ನಾನು ಮಗು ತರ ಟ್ರೀಟ್ ಮಾಡ್ತಾ ಇದ್ದೀನಿ, ನೋಡ್ಕೋತಾ ಇದ್ದೀನಿ. ಒಂದು ಮಾತ್ರ ಹೇಳ್ತೀನಿ ವೆಂಕಟ್, ಗೌರವ ಸಂಪಾದಿಸಬೇಕು, ಕಿತ್ಕೊಳಕ್ಕಾಗಲ್ಲ. ಓಕೆ? ಪ್ರೀತಿ, ವಿಶ್ವಾಸ, ಗೌರವ ಇದೆಲ್ಲ ಸಂಪಾದಿಸ್ಕೊಬೇಕು ನಾವು. ಬಟ್ ಬಹಳ ನಾನು ಫಸ್ಟ್ ನೋಡಿದ್ದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಕ್ಲಾಪ್ ಬೋರ್ಡ್ ಇಟ್ಕೊಂಡು ನಿಂತಿದ್ದ ಅವನು. ನಾನು ಆಕ್ಚುಲಿ ನೋಡ್ಬಿಟ್ಟು ಕೇಳಿದ್ ಯಾರು ಇವನು ಅಂತ. ಇವರು ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಅಂತ ಹೇಳಿದ್ರು. ನನಗೆ ಆಕ್ಚುಲಿ ಆಶ್ಚರ್ಯ ಆಯ್ತು. ಇನ್ಫ್ಯಾಕ್ಟ್ ನನಗೆ ಮೆಜೆಸ್ಟಿಕ್ ಅನ್ನೋ ಚಿತ್ರ ಬಂದಿದ್ದು ನನಗೆ ಫಸ್ಟ್, ಸತ್ಯ ಮತ್ತೆ ಇವರು ಬಂದಾಗ. ಅವಾಗ ನನಗೆ ಮಾಡಕ್ ಆಗ್ಲಿಲ್ಲ ಇಮಿಡಿಯೇಟ್ ಆಗಿ. ಅವತ್ತೊಂದು ಮಾತು ಹೇಳಿದ, ಅಲ್ಲಿ ಇವ್ರು ನೋಡಿದಾರೆ, ವೈ ಡೋಂಟ್ ಯು ಗೋ ಟು ಹಿಮ್, ಅಲ್ಲಿ ಹೋಗಿ ಮಾಡಕ್ಕೆ. ಈ ತರ ಪಿಕ್ಚರ್ ನನಗೆ ಆಗಲ್ಲ ಫಸ್ಟ್ ಆಫ್ ಆಲ್, ಅಂಡ್ ಸೆಕೆಂಡ್ ನನಗೆ ಇಮಿಡಿಯೇಟ್ ಆಗಿ ಆಗಲ್ಲ, ಮಾಡಿ ಅಲ್ಲಿ ಹಾಗೆ ಅನ್ಬಿಟ್ಟು ಅಂತ. ಲಕ್ಕಿಲಿ ದೇ ಆಕ್ಚುಲಿ ವೆಂಟ್ ಅಂಡ್ ಹಿ ಆಲ್ಸೋ ವಾಂಟೆಡ್ ಟು ವರ್ಕ್ ವಿತ್ ದಟ್ ಮೂವಿ ಅಂಡ್ ಒಳ್ಳೆ ಹೆಸರು ಮಾಡೋದು. ದರ್ಶನ್ ವಿಜಯ್ ಮಾತಾಡ್ತಾ ಇದ್ದಾರೆ ನಿಮ್ ಜೊತೆಗೆ. ಕೊಡಿ ದರ್ಶನ್ ಹೇಳ್ತೀನ. ಈಗ ಮಾತುಕತೆ ನಡೆಯೋದು ಶುರುವಾಯ್ತು ಭೀಮಾತಿರದ್ದು. ಈ ಮಧ್ಯೆ ಪ್ರತ್ಯೇಕವಾಗಿ ನಿನ್ ಮಾತನ್ನ ತುಂಬಾ ಚೆನ್ನಾಗಿ ಹೇಳಿದ್ರು ರವಿ ಬೆಳಗೆರೆ ಸಾರು. ಇಂಡೈರೆಕ್ಟ್ ಆಗಿ ಹೆಂಡತಿನ ಒಡೆಯವ್ರಿಗೆ ಹೋಗಿ ಬಿಡಿಸ್ಕೊಂಡ್ ಬರ್ತೀರಾ, ಹಂಗ್ ಮಾಡ್ತೀರಾ, ಹಿಂಗ್ ಮಾಡ್ತೀರಾ ಅಂತ. ನಾನ್ ಏನ್ ತರಿಸ್ಲಿ? ಕಾಫಿ ಟೀ ಕುಡಿಯಕ್ಕಿದೇನ ಅಂಗನವಾಡಿ ಟೀಚರ್ಸ್ ಮೀಟಿಂಗ? ಸ್ಕಾಚ್ ತರಿಸಿ ಹೇಳ್ತಾರೆ. ಒಂದೇ ಪ್ರಶ್ನೆ, ನೀವು ಭೀಮಾತಿರದ ಬಗ್ಗೆ ಮಾತಾಡೋದು ಬಿಟ್ಟು ಯಾಕೆ ಇನ್ನೊಬ್ರು ಹೆಂಡತಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಆಕ್ಚುಲಿ ಎಲ್ಲಲ್ಲ, ಈಗ ಆಕ್ಚುಲಿ ಅಂಜನಾಗ ಹೆಂಡತಿ ಹೊಡೆದಿದ್ದಾನೆ, ಇಲ್ಲ ಕಂಡೋರ್ ಹೆಂಡತಿ ಹೊಡೆದಿದ್ದಾನೆ, ಇಲ್ಲ ಪಕ್ಕದಲ್ಲಿ ಕೂತರ ಹೆಂಡತಿ ಹೊಡೆದಿದ್ದಾನೆ. ಅಯ್ಯೋ, ನನ್ನ ಹೆಂಡತಿಗೆ ನಾನು ಹೊಡೆದಿದ್ದೀನಿ ಕಣಯ್ಯ. ಅದನ್ನ ಬಿಡ್ರಿ, ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಸಿನಿಮಾ ಬಗ್ಗೆ ಅಲ್ಲ ಏನಂತ ನನಗೆ ಗೊತ್ತಿಲ್ಲ, ನಾನು ಶೂಟಿಂಗ್ ಬಿಸಿಲಿ ಇದ್ದೀನಿ. ಯಾರು ಏನಂತ ಮಾಡಿದ್ದಾರೆ? ಯಾರು? ರವಿ ಬೆಳಗೆರೆನ್ನ? ಅವನಿಗೆ ಇಬ್ಬರು ಹೆಂಡ್ತಿರ್ರಿ, ಇಬ್ಬರು ಹೆಂಡ್ತಿರು, 4 ಮಕ್ಕಳು ಅವನಿಗೆ. ಅವ್ನ ಪ್ರಜ್ಞೆ ಇಲ್ಲ ಅವನಿಗೆ. ಒಂದ್ಸರಿ ಪುಲ್ವಾಮಾ ಅಂತಾನೆ, ಒಂದ್ಸರಿ ಇನ್ಯಾರ್ದೋ ಹೆಂಡ್ತಿ ಗಲಾಟೆ ಅಂತಾನೆ. ಪ್ರಜ್ಞೆನೇ ಇಲ್ಲ ಅವನಿಗೆ. ಏನಾಗಿದೆ ಅವನಿಗೆ? ಪ್ರಾಬ್ಲಮ್ ಇದೆ ಏನಾದರೂ ಅವನಿಗೆ? ಪ್ರಾಬ್ಲಮ್ ಇದೆಯಾ ಅವನಿಗೆ? ಏನಾರ ಪ್ರಾಬ್ಲಮ್ ಇದೆಯಾ ಕೇಳಿ ನೋಡಿ ಅವನಿಗೆ. ಅವನ ವಯಸ್ಸಿಗೊಂದು ಮರ್ಯಾದೆ ಇರಬೇಕಲ್ವಾ? ಅವನು ತಿಂಗಳಲ್ಲಿ ಒಂದು 20 ದಿವಸ ಯಾವುದೋ ಮಾನಸ ಹಾಸ್ಪಿಟ್ಲಲ್ಲಿ ಬಿದ್ದಿರ್ತಾನೆ ಕುಡಿದು. ಅದಾದಮೇಲೆ ತಿರ್ಗಾ ಬಂದು ಇಲ್ಲಿ ಪ್ರಜ್ಞೆ ಬಂದಾಗ ಕುತ್ಕೊಂಡು ಬರೀತಾ ಇರ್ತಾನೆ. ಇವನು ಪ್ರಜ್ಞೆ ಬಂದಾಗೆಲ್ಲ ದರ್ಶನ್ ಹೆಂಡ್ತಿ, ದುನಿಯಾ ವಿಜಯ್ ಹೆಂಡ್ತಿರು, ಇವನು ಹೆಂಡ್ತಿರು ಇವನು ಕಣ್ಣು ಕಾಣೋದೇ ಇಲ್ವಾ? ಸೂಳೆ ಮಗನಿಗಿದೆ ವಾರ್ನಿಂಗ್ ಅವನಿಗೆ, ಗೊತ್ತಾಯ್ತಾ? ಫಸ್ಟ್ ಅವನು ನೆಟ್ಟಿಗಿರ್ಬೇಕು, ಇನ್ನೊಬ್ರಿಗೆ ಹೇಳೋವಾಗ ಅವನು ನೆಟ್ಟಿಗಿದ್ರೆ ಇನ್ನೊಬ್ರನ್ನ ಸರಿ ಮಾಡಬೇಕು. ಒಳ್ಳೇದಾಗ್ಲಿ ಬಡವರ ಸ್ಕಲ್ಗೆ. ಸರ್ ಹಾನೆಸ್ಟ್ ಆಗಿ ಹೇಳ್ಬೇಕೀಗ, ಓಕೆನಾ? ಎರಡಕ್ಕೂ ಈ ಸಿನಿಮಾಗೆ ಆಲ್ ದ ಬೆಸ್ಟ್ ಅಂತ ಹೇಳ್ಬಿಡ್ತೀರಿ, ಕರೆಕ್ಟ್. ಆದರೆ
ಒಳಗಿಂದ ಹೇಳ್ಬೇಕು, ಯಾರ್ದು ಸಿನಿಮಾ ಹೆಚ್ಚು ಹಿಟ್ ಆಗ್ಬೇಕು, ಸ್ವಲ್ಪ ಕಡಿಮೆ ಹಿಟ್ ಆಗ್ಬೇಕು. ಯಾವ್ದು? ಒಂದ್ ನಿಮಿಷ ನೀವು ಹೇಳಿ ಅಣ್ಣ. ಒಂದ್ ನಿಮಿಷ ನೀವು ಹೇಳಿ. ಯಾಕಂದ್ರೆ ಈಗ ಎಕ್ಸಾಂಪಲ್, ಈಗ ನಿಮ್ ಚಾನಲ್ ಇದೆ, ಇನ್ನೊಂದು ಚಾನಲ್ ನಿಮ್ಗಿಂತ ಕೆಟ್ಟ ಚಾನಲ್ ಯಾವ್ದು, ನಿಮ್ಗಿಂತ ಒಳ್ಳೆ ಚಾನಲ್. Lots of love from me. ಸಲಂ ಬೈ ಕೇಸಿ ಗೋಡ ಫೋನ್ ಮಾಡಿದ್ರಲ್ಲ ಈಗನೇ ಬಾ ಮನೆ ಹತ್ರ ಅಂತ. ಇವ್ರನ್ನೇ ಫೋನ್ ಮಾಡಿದ್ರಲ್ಲ ಬಾಸ್ ಮಾಲ್ಲ ಯಾವ This is some deep program. हाँ Raman. माल बोला था ना तुमने Raman. गोड़ा बहुत सीरियस तक ले जाता है. हाँ गोड़ा क्या गोड़ा? एक्सचेंज करने का बोला ना तुमने क्या गोड़ा? ईगल टन कम उनसे बात करना. अभी फोन किया ना तुमको. Please come. एक मिनट कम. नो नो एक मिनट बात करने का. अभी एक मिनट बात इधर ही बात करता Please हूँ. come, please come. लेग इंजरी थोड़ा रुको थोड़ा बाय रुको ತೆಗಿಯ ಬಾಕಲು ಲೆಗ್ ಇಂಜರಿ ಬಾಸ್. ಕಾಲು ಏಟಾಗಿದೆ ನಿಂತ್ಕೊಳ್ಳಿ, ಅಲ್ಲಿ ಮಾತಾಡೋಣ ನಡ್ರಿ. ಹಾ ಡೋರ್ ಕ್ಲೋಸ್ ಮಾಡು. ಪ್ಲೀಸ್ ಟಿವಿನಿಂದ ಎಪಿಸೋಡ್ ಮಾಡ್ತಾ ಇದೀವಿ. ಪ್ಲೀಸ್ ಮೇಡಮ್ ಪ್ಲೀಸ್. ಪ್ರೋಗ್ರಾಮ್ ಮಾಡ್ತಾ ಇದೀವಿ ಅದಕ್ಕೆ ಪ್ರೋಗ್ರಾಮ್ ನಿಜವಾಗ್ಲೂ ನೀವು ಹಿಂಗೆ ಕರೀದೇ ಇದ್ರೆ ನಿಜವಾಗ್ಲೂ ಬಿಟ್ಬಿಡೋ ನಿಜವಾಗ್ಲೂ ಹೊಡ್ಬಿಡ್ತಿದ್ದೆ ನಾನು. ಐ ಆಮ್ ಸಾರಿ. ನೋ ಪ್ರಾಬ್ಲಮ್ ಸರ್. ಸಾರಿ. ಹಲೋ ಸರ್. ವಂಡರ್ಫುಲ್ ಆಕ್ಟಿಂಗ್ ಏನ್ ಸರ್ ನೆನಪಿಲ್ವಾ? ಓದ್ಸತಿ ನೋಡಿದ್ನಲ್ಲ ಮತ್ತೆ ಬಿಡಿದ್ರೆ ಅಷ್ಟು ಬೇಗ ಇದಕ್ಕೋಸ್ಕರ ಏನಿಲ್ಲ ಖಾಲಿ ಬ್ಯಾಗ್ ನಿಜವಾಗ್ಲೂ ಹೊಡೆದ್ಬಿಡ್ತಿದ್ದೆ. ಚಾಯಿ ಕ್ಯಾ ಹಳೆ ಬ್ಯಾಗ್ ಹೊಸ ಸ್ಟಫ್ ಪ್ರೋಗ್ರಾಮ್ ಅಂತ ಕೇಳ್ದ. ಪಾಪ ಅದರಲ್ಲಿ ದೋಷ ಮದನಿಲ್ವಾ? ಮದ ಆಗಿದೆಯಾ? ಸರಿ, ಪರ್ಟಿಕ್ಯುಲರ್ ನೀವು ಒಂದು ಮಾಧ್ಯಮ ಅಂತಿದ್ದೀರಲ್ಲ, ಆ ಮಾಧ್ಯಮದವ್ರದ್ದು ನಿಮ್ದೇ ಹೆಸರು, ನಿಮ್ದೇ ಫೋಟೋ, ನಿಮ್ದೇ ವಿಜುವಲ್ ಹಾಕ್ತಿದಾರಲ್ವ ಸರ್? ನೀವು ಹೇಳಿ ಯಾವ ಮಾಧ್ಯಮ ಅಂತ. ನನಗೆ ಅಷ್ಟು ಚೀಪ್ ಮಟ್ಟಕ್ಕೆ ನಾನು ಹೇಳಿ ಸರ್ ಅಲ್ಲ ಸರ್, ಈಗ ಸರ್ ಚೀಪ್ ಪ್ರಶ್ನೆ ಬೇಡ, ಎಲ್ಲ ಮೀಡಿಯಾನು ಒಂದೇ. ಚೀಪ್ ಅನ್ನೋದಲ್ಲ, ಪ್ರಶ್ನೆ ಕೇಳೋ ಸ್ಟೈಲ್ ಅದಿರಬಾರ್ದು ಸರ್. ನಾ ಹೇಳ್ತೀನಿ ಕೇಳಿ ನಾನು ನಿನಗೆ ಉತ್ತರ ಕೊಡಬೇಕು ಅಂತ ಏನಿಲ್ಲ. ಜರ್ನಲಿಸ್ಟ್ ಆಗಿ ಪ್ರಶ್ನೆ ಜರ್ನಲಿಸ್ಟ್ ಆಗಿ ಕೇಳ್ತಿರೋದು ನಾನು ಹೇಳ್ತಾ ಇರೋದು. ನಾನು ಹೇಳ್ತಾ ಇದ್ದೀನಿ, ಜನಕ್ಕೆ ಗೊತ್ತಾಗುತ್ತೆ ಯಾವ್ದೋ ಒಂದು ಮಾಧ್ಯಮ ಅಂತ ಯಾವ ಮಾಧ್ಯಮ ಗೊತ್ತು ಬಿಡು. ನೀನ್ ಯಾಕೆ ತಲೆ ಕೆಡಿಸ್ಕೊತೀಯಾ? ಸರ್ ನಿನ್ ಮಾಧ್ಯಮನ ನಿನ್ ಮಾಧ್ಯಮನ ನೀನ್ ಹೌದು, ಅದೇ ಮಾಧ್ಯಮನೇ ಸರ್. ಹೆಸರು ಹೇಳಿ ಹಾಕದವ್ರು ಹಾಕಿ ನೀವು ಸೆಲೆಬ್ರಿಟಿ ಅನ್ನೋದಕ್ಕೋಸ್ಕರ ನನ್ನ ಮಾತು ನೀವು ಹಂಗ್ ಮಾತಾಡಂಗಿದ್ರೆ ಕೇಸ್ ಹಾಕಿ ಸರ್, ಡೆಫಾಮೇಶನ್ ಕೇಸ್ ಹಾಕಿ. ಒಂದು 500 ಕೋಟಿಗೆ 1000 ಕೋಟಿ ಡೆಫಾಮೇಶನ್ ಕೇಸ್ ಹಾಕಿ. ಬಟ್ ಇಲ್ಲಿ 10 ಲೋಗೋ ಮುಂದೆ ಒಂದು ಮಾಧ್ಯಮ ಅಂತ ಯಾಕೆ ನಾನು ಹಂಗೆ ಮಾತಾಡ್ತೀನಿ. ಇಫ್ ಯು ಡೋಂಟ್ ವಾಂಟ್ ಟು ಟೆಲಿಕಾಸ್ಟ್ ಹಾಕ್ಬಿಡಿ. ದಿಸ್ ಇಸ್ ನಾಟ್ ಫೇರ್. ಹಿಂಗಲ್ಲ ಸರ್, ಇದು ಒಂದು ಮಾಧ್ಯಮ. ಯಾವ್ದು ಲೋಗೋ ಮುಟ್ಟೇಳಿ ನಿನಗೆ ಯಾಕದು ಸರ್? ಯಾಕೆ